ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವಾಗ ಮಳೆಗಾಲ ಆಗಿರೋದ್ರಿಂದ ಹೆಚ್ಚಿನವರಿಗೆ ಖಾರವಾಗಿ ಏನನ್ನಾದರೂ ಸವಿಯಬೇಕೆಂದು ಆಸೆ ಆಗಿರುತ್ತೆ. ಅದಕ್ಕೆ ನಾನಿವತ್ತು ಮನೇಲೇ ಮಶ್ರೂಮ್ ಪೆಪ್ಪರ್ ರೋಸ್ಟ್ ಹೇಗೆ ಮಾಡಿಕೊಳ್ಳುವುದೆಂದು ತಿಳಿಸಿಕೊಡುತ್ತೇನೆ. ಮೊದಲಿಗೆ ಒಂದು ಮಸಾಲ ಪೌಡರನ್ನು ರೆಡಿ ಮಾಡಿಕೊಳ್ಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 3 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಸೋಂಪು ಬೀಜ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ ಹಾಗೂ 1 ಸ್ಟಾರ್ ಅನೀಸ್ ಹೂವು. ಈ ಎಲ್ಲ ಸಾಮಗ್ರಿಗಳನ್ನು ಒಂದು ಪ್ಯಾನ್ನಲ್ಲಿ ಹಾಕಿ ಮಧ್ಯಮ ಉರಿಯಲ್ಲಿ ಘಮ ಬರುವ ತನಕ ಹುರಿಬೇಕು. ಆಮೇಲೆ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಪೌಡರ್ ರೀತಿಯಲ್ಲಿ ಮಾಡಿಕೊಳ್ಳಬೇಕು. ಇದಾದ ನಂತರ ನಾವು 4 ಚಮಚ ಪೆಪ್ಪರನ್ನು ತಗೊಂಡು ಅದನ್ನು ಕೂಡ ಸ್ವಲ್ಪ ಹುರಿದುಕೊಂಡು ಪುಡಿ ಮಾಡಿ ಇಟ್ಟುಕೊಳ್ಳಬೇಕು. ಇದುವೇ ನಮ್ಮ ಮೇಯ್ನ್ ರೆಸಿಪಿ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಇಷ್ಟೆಲ್ಲ ಆದಮೇಲೆ ನಾವು ಮಶ್ರೂಮನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಬೇಕು. ಇಲ್ಲಿ ನಾನು 400 ಗ್ರಾಮ್ನಷ್ಟು ಮಶ್ರೂಮನ್ನು ತಗೊಂಡಿದ್ದೇನೆ. ಮಶ್ರೂಮ್ ಫ್ರೈ ಮಾಡುವಾಗ ಬಳಸುವಂಥ ಸಾಮಗ್ರಿಗಳು: 2 ಚಮಚ ಪೆಪ್ಪರ್, 1 ಚಮಚ ಅರಿಶಿನ ಪೌಡರ್ ಹಾಗೂ 1 ಚಮಚ ಉಪ್ಪು. ಇವಾಗ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸಿಕೊಂಡು ಅದು ಬಿಸಿಯಾದ ನಂತರ 1 ಚಮಚ ಅರಿಶಿನ, 2 ಚಮಚ ಪೆಪ್ಪರ್ ಹಾಗೂ ಉಪ್ಪನ್ನು ಸೇರಿಸಿಕೊಂಡು ಸ್ವಲ್ಪ ಹುರಿದ ನಂತರ ತೊಳೆದಿಟ್ಟಂಥ ಮಶ್ರೂಮನ್ನು ಕೂಡ ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಬೇಕು. ಮಶ್ರೂಮ್ ಫ್ರೈ ಆದ ಮೇಲೆ ನಾನು ಇನ್ನೊಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಮಶ್ರೂಮ್ ಫ್ರೈ ಮಾಡಿ ಉಳಿದಂಥ ಎಣ್ಣೆಯನ್ನು ಸೇರಿಸಿಕೊಂಡಿದ್ದೇನೆ. ಯಾಕೆಂದರೆ ನಾನು ಮಶ್ರೂಮ್ ಫ್ರೈ ಮಾಡುವಾಗ ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ಉಪಯೋಗಿಸಿದ್ದೆ. ಎಣ್ಣೆ ಬಿಸಿಯಾದ ನಂತರ 2 ಸಣ್ಣಗೆ ಹೆಚ್ಚಿರುವ ಈರುಳ್ಳಿಯನ್ನು ಕೂಡ ಸೇರಿಸಿಕೊಳ್ಳುತ್ತೇನೆ. ಇದನ್ನು ಕಂದು ಬಣ್ಣ ಬರುವ ತನಕ ಹುರಿದುಕೊಳ್ಳಬೇಕು. ಇದಕ್ಕೆ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸಿಕೊಳ್ಳುತ್ತಿದ್ದೇನೆ. ಈರುಳ್ಳಿ ಒಳ್ಳೆ ಫ್ರೈ ಆದ ಮೇಲೆ ಇದಕ್ಕೆ ಮೊದಲಿಗೆ ನಾವು ತಯಾರಿಸಿಟ್ಟಂಥ ಮಸಾಲ ಪೌಡರನ್ನು ಕೂಡ ಸೇರಿಸಿಕೊಳ್ಳಬೇಕು. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರನ್ನು ಸೇರಿಸಿಕೊಂಡು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಬೇಕು. ಆಮೇಲೆ ಇದಕ್ಕೆ 2 ಸಣ್ಣಗೆ ಹೆಚ್ಚಿದ ಟೊಮೆಟೊಗಳನ್ನು ಕೂಡ ಸೇರಿಸಿಕೊಳ್ಳಬೇಕು. ನಾವು ಮಶ್ರೂಮ್ ಫ್ರೈ ಮಾಡುವಾಗ ಉಪ್ಪನ್ನು ಸೇರಿಸಿಕೊಂಡಿದ್ದರಿಂದ ಇಲ್ಲಿ ಇವಾಗ ಸ್ವಲ್ಪವೇ ಉಪ್ಪನ್ನು ಸೇರಿಸಿಕೊಳ್ಳಬೇಕು. ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಒಳ್ಳೆ ಸಾಫ್ಟ್ ಆಗುವ ತನಕ ಬೇಯಿಸಿಕೊಳ್ಳಬೇಕು.
ನಾನಿಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಕೂಡ ಸೇರಿಸಿಕೊಳ್ಳುತ್ತಿದ್ದೇನೆ. ನೀರು ಸೇರಿಸಿದ ನಂತರ ಇದನ್ನು 4 ರಿಂದ 5 ನಿಮಿಷಗಳ ಕಾಲ ಬೇಯೋಕ್ಕೆ ಬಿಡಬೇಕು. ಇವಾಗ ಇದು ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಇವಾಗಲೇ ನಾವು ಫ್ರೈ ಮಾಡಿದಂಥ ಮಶ್ರೂಮನ್ನು ಕೂಡ ಸೇರಿಸಿಕೊಳ್ಳಬೇಕು. ಒಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದನ್ನಿನ್ನು 4 ರಿಂದ 5 ನಿಮಿಷಗಳ ಕಾಲ ಬೇಯೋಕ್ಕೆ ಬಿಡಬೇಕು. ಫೈನಲಿ ಇದರ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ಸೇರಿಸಿಕೊಂಡರೆ ನಿಮ್ಮ ಮಶ್ರೂಮ್ ಪೆಪ್ಪರ್ ರೋಸ್ಟ್ ಸವಿಯಲು ಸಿದ್ಧವಾಗಿರುತ್ತೆ. ಇವತ್ತಿನ ಈ ಲಾಗ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ರೆಸಿಪಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ನೀವೆಲ್ಲರೂ ಕೂಡ ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಾ ಎಲ್ಲರಿಗೂ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದ.